ಸಿಎಂ ಪಟ್ಟದ ಪಗಡಿ ಆಟಕ್ಕೆ ಕೊನೆಗೂ ಕೂಡ ರೋಚಕವಾದಂತಹ ತೆರೆ ಬಿದ್ದಿದೆ. ಶೀಘ್ರದಲ್ಲೇ ಸಿದ್ದರಾಮಯ್ಯ ಅವರಿಂದ ಸಿಎಂ ಸ್ಥಾನ ಪದತ್ಯಾಗ ಆಗಲಿದೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ. ನಿನ್ನೆ 7 ಗಂಟೆ ಕಾಲ ನಡೆದಿದ್ದಂತಹ ಮ್ಯಾರಥಾನ್ ಮೀಟಿಂಗ್, ನಿನ್ನೆ ಇಡೀ ದಿನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರವೇ ರಾಜೀನಾಮೆಯನ್ನ ನೀಡ್ತಾರಾ? ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜೀನಾಮೆ ನಿರ್ಧಾರವನ್ನ ಪ್ರಕಟಿಸುವಂತಹ ಬಗ್ಗೆ ಕುತೂಹಲ ಕೂಡ ಉಂಟಾಗ್ತಾ ಇದೆ. ನಿನ್ನೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗಿದೆ. ಸಿದ್ದರಾಮಯ್ಯ ಅವರು ಹಾಗೂ ಡಿಕೆಶಿ ಅವರನ್ನ ಕರೆಸಿಕೊಂಡು ಮ್ಯಾರಥಾನ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಸತತವಾಗಿ 7 ಗಂಟೆಗಳ ಕಾಲ ಮೀಟಿಂಗ್ ಅನ್ನ ಮಾಡ್ತಾರೆ. 1-to-1 ಮೀಟಿಂಗ್ ಅಂತೆ. ಜೊತೆಗೆ ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಕೂರಿಸಿ ಮೀಟಿಂಗ್, ವೇಣುಗೋಪಾಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಒಗ್ಗೂಡಿಸಿಕೊಂಡು ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮೀಟಿಂಗ್, ಆನಂತರವಾಗಿ ಡಿಕೆಶಿ ಅವರನ್ನ ಕೂರಿಸಿಕೊಂಡು ಮೀಟಿಂಗ್, ಹೀಗೆ 7 ಗಂಟೆಗಳ ಕಾಲ ಬಿಸಿ ಬಿಸಿ ಆದಂತಹ ಚರ್ಚೆಗಳನ್ನು ಕೂಡ ಮಾಡಲಾಯಿತು. ಆನಂತರವಾಗಿ ಸಿದ್ದರಾಮಯ್ಯ ಅವರು ರಾತ್ರಿ 8:15ಗೆ ಅಲ್ಲಿಂದ ಹೊರಟು 11 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಸೊ ಅದಾದಂತಹ ಬೆನ್ನಲ್ಲೇ ಒಂದಷ್ಟು ಸಚಿವರು ಕೂಡ ಅವರ ಜೊತೆಯಲ್ಲಿ ಬಂದರು. ಸಿದ್ದರಾಮಯ್ಯ ಅವರ ಮುಖದಲ್ಲಿ ಅಷ್ಟು ನಗು ಕಾಣಿಸ್ಲಿಲ್ಲ. ನಿನ್ನೆ ಮೀಟಿಂಗ್ ಆದಮೇಲೆ ಅವರು ಹೊರಗಡೆ ಬರ್ತಾರಲ್ಲ, ಅವಾಗ ಏನು ನಗುನೇ ಇರಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಬಂದರು. ಬಟ್ ಡಿಕೆಶಿ ಅವರ ಮೊಗದಲ್ಲಿ ಸ್ವಲ್ಪ ಮಂದಹಾಸ ಆ ತುಟಿ ಹತ್ರ ಕಾಣಿಸ್ತಾ ಇತ್ತು. ಬಟ್ ಪೂರ್ಣ ಪ್ರಮಾಣದಲ್ಲಿ ನಕ್ಕಿರೋದಿಲ್ಲ ಡಿಕೆಶಿ ಅವರು ಕೂಡ. ಸೊ ಎಲ್ಲವನ್ನೂ ಕೂಡ ಮನಸ್ಸಿನ ಒಳಗಡೆನೇ ಇಟ್ಕೊಂಡು ಏನಾಯಿತು ಮೀಟಿಂಗ್ ಎಲ್ಲನೂ ಕೂಡ ಇಟ್ಕೊಂಡು ಇನ್ನೂ ಕೂಡ ಡಿಕೆಶಿ ಅವರು ಅಲ್ಲೇ ಇದ್ದಾರೆ. ನಾಳೆ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬರ್ತಾರೆ ಅನ್ನುವಂತಹ ವಿಚಾರಗಳಿತ್ತು. ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಇವತ್ತು ಬರ್ತಾರೆ, ಇವತ್ತು ಕೂಡ ಮೀಟಿಂಗ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ನಾಳೆ ಬರ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟನ್ನು ಕೂಡ ಕರೆದಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದರೆ ಇವತ್ತು ಬೇರೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡಿಲ್ಲ. ನೆಹರು ಅವರ ಪುಣ್ಯತಿಥಿ ಇರುವಂತಹ ಕಾರಣವಾಗಿ KPCC ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಅದಾದಂತಹ ನಂತರವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸುದ್ದಿಗೋಷ್ಠಿಯನ್ನು ಕೂಡ ಇವತ್ತು ಕರೆದಿದ್ದಾರೆ. ಇವತ್ತೇ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ತಾರಾ, ಪದತ್ಯಾಗ ಮಾಡ್ತಾ ಇದ್ದೀನಿ ನಾನು, ನನ್ನಂತೆ ಅವರಿಗೂ ಕೂಡ ಸಹಕಾರವನ್ನು ಎಲ್ಲ ಸಚಿವರು ಶಾಸಕರು ಕೊಡಬೇಕು ಅಂತ ಹೇಳ್ತಾರಾ ಗೊತ್ತಿಲ್ಲ. ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಇನ್ನೂ ಕೂಡ ಟೈಮ್ ತಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳಲಿಕ್ಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯರಾತ್ರಿಯವರೆಗೂ ಕೂಡ ಕಾವೇರಿ ನಿವಾಸದಲ್ಲಿ ಆಪ್ತರ ಜೊತೆಯಲ್ಲಿ ಸಿದ್ದು ಚರ್ಚೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ತಡರಾತ್ರಿ ಬಂದರು, ದೆಹಲಿಯಿಂದ ಬಂದಂತಹ ನಂತರವಾಗಿ ಅವ್ರ ಜೊತೆಯಲ್ಲಿ ಒಂದಷ್ಟು ಸಚಿವರು ಕೂಡ ಬಂದರು. ಮಧ್ಯರಾತ್ರಿಯವರೆಗೂ ಕೂಡ ಕಾವೇರಿ ನಿವಾಸದಲ್ಲಿ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡಿದ್ರು. ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದಂತಹ ನಂತರವಾಗಿ ಸಿಎಂ ಅವರು ಆಪ್ತರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಅವರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಸಲಹೆ ಏನ್ ಕೊಡ್ತು, ಸೂಚನೆಗಳ ಕುರಿತಾಗಿ ಆಪ್ತರ ಜೊತೆಯಲ್ಲಿ ಅವರು ಸಮಾಲೋಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಸಲಹೆ ಸೂಚನೆಗಳ ಕುರಿತಾಗಿ ಹಿಂಗಿಂಗ್ ಹೇಳಿದ್ರು, ಈ ರೀತಿಯಾಗಿ ನೆಕ್ಸ್ಟ್ ನಡೆ ನಂದು ಈ ರೀತಿ ಆಗಿರುತ್ತೆ, ಮುಂದಿನ ನಡೆ ನಿರ್ಧಾರಗಳ ಕುರಿತಾಗಿ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಆಪ್ತರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ರು ಸಿಎಂ. ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಸಚಿವರಾದಂತಹ ಪರಮೇಶ್ವರ್ ಅವರು, ಭೈರತಿ ಸುರೇಶ್, ಕೆಲ ಸಚಿವರು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ರು. ತಡರಾತ್ರಿ ಬಂದ್ರಲ್ಲ ಸಿದ್ದರಾಮಯ್ಯ ಅವರು, ಅವರ ಜೊತೆಯಲ್ಲೂ ಕೂಡ ಒಂದಷ್ಟು ಸಚಿವರು ಕೂಡ ಹೋಗಿದ್ರು ದೆಹಲಿಗೂ ಕೂಡ. ಆನಂತರವಾಗಿ ಮತ್ತೆ ವಾಪಸ್ ಸಿದ್ದರಾಮಯ್ಯ ಅವರು ಬರ್ತಿದ್ದಾಗ ಅವರು ಕೂಡ ಬಂದಿದ್ದಾರೆ. ಬಂದಂತಹ ನಂತರವಾಗಿ ಕೆಲ ಕಾಲ ಚರ್ಚೆಯನ್ನು ಕೂಡ ಮಾಡಲಾಯಿತು. ಹೈಕಮಾಂಡ್ ನಾಯಕರು ಏನು ಹೇಳಿದರು, ಏನು ಸಲಹೆ ಕೊಟ್ಟರು, ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, ಆ ಒಂದು ವಿಚಾರ ಸಂಬಂಧವಾಗಿ ಆಪ್ತ ವಲಯದಲ್ಲಿ ಚರ್ಚೆ ಮಾಡಿದ್ದಾರೆ. ಇಂದು ಕೂಡ ಆಪ್ತರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ತಡರಾತ್ರಿಯೂ ಆಪ್ತ ಸಚಿವರ ಜೊತೆಯಲ್ಲಿ ಸಭೆ ಮಾಡಿದ್ರು. ಆಪ್ತ ಸಚಿವರಿಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಟ್ಟರು. ಮುಂದಿನ ನಡೆಗಳ ಬಗ್ಗೆ ಆಪ್ತ ಸಚಿವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾರೆ. ನಿನ್ನೆನೂ ಮಾಡಿದ್ರು, ಇವತ್ತು ಕೂಡ ಮಾಡ್ತಾರೆ. ಹೈಕಮಾಂಡ್ ಜೊತೆ ನಡೆದಂತಹ ಮಾತುಕತೆಯ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ.
ರಾಜೀನಾಮೆ ವಿಚಾರದಿಂದ ಆಪ್ತರಲ್ಲಿ ಆತಂಕ ಈಗ ಎದುರಾಗಿದೆ. ಯಾಕಂದ್ರೆ ಪ್ರಾರಂಭದಿಂದಲೂ ಕೂಡ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಕೇಳಿ ಬಂದಾಗಲಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಮಾದೇವಪ್ಪನವರು ಇರ್ಬೋದು, ಎಂಬಿ ಪಾಟೀಲ್ ಅವರು ಇರ್ಬೋದು, ಬೈರತಿ ಸುರೇಶ್, ಹೀಗೆ ಗೃಹ ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ಪರವಾಗಿ ನಿಂತ್ಕೊಂಡಿದ್ರು. ಆ ಒಂದು ಕಾರಣವಾಗಿ ಈಗ ಆಪ್ತ ವಲಯದಲ್ಲೇ ಮೀಟಿಂಗ್ ಅನ್ನ ಕೂಡ ಮತ್ತೆ ಮಾಡಲಿದ್ದಾರೆ. ನಿನ್ನೆನೂ ಮಾಡಿದ್ರು, ಇವತ್ತು ಮಾಡ್ತಾರೆ. ನೋಡೋಣ ಅವರು ಕೂಡ ಏನು ಸಲಹೆಗಳನ್ನು ಕೊಡ್ತಾರೆ, ಅವೆಲ್ಲವನ್ನು ಕೂಡ ಪರಿಗಣಿಸಿ ಮುಂದಿನ ಹೆಜ್ಜೆಯನ್ನು ಇಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಚಿವರು ಕೂಡ ಹೇಳಿದರು, ಏನೇ ಹೇಳಿದ್ರು ಕೂಡ ತಕ್ಷಣಕ್ಕೆ ಒಪ್ಕೋಬೇಡಿ, ಸ್ವಲ್ಪ ಸಮಯವನ್ನು ಕೂಡ ತಗೊಂಡು ತಗೊಂಡು ಸಮಾಲೋಚನೆಯನ್ನು ಮಾಡಿ ಆನಂತರವಾಗಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ. ಬಟ್ ಹೈಕಮಾಂಡ್ ನಿಲುವಿಗೆ ಬದ್ಧರಾಗಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಏನು ಹೇಳಿದೆ, ಸೂಚನೆ ಕೊಟ್ಟಿದೆ. ಸೊ ಆ ಸೂಚನೆಯನ್ನು ಮೀರಿ ಸಿದ್ದರಾಮಯ್ಯ ಅವರು ನಡೆಯುವಂತಹ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಸೊ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ DK ಅವರಿಗೆ ಬಿಟ್ಟುಕೊಡಿ ಅಂತ ಹೇಳಿರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಅದರಂತೆ ಅವರು ಬಿಟ್ಟುಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹಿಂಗೆ ಹೇಳಿದ್ದಾರೆ ಅಂತ ಇನ್ನೂ ಕೂಡ ಯಾವೊಬ್ಬ ನಾಯಕರು ಕೂಡ ಹೇಳಿಲ್ಲ. ಬಟ್ ಈ ವಿಚಾರಗಳು ಓಡಾಡ್ತಾ ಇದೆ. ಎಸ್, 100% ಫಿಕ್ಸ್. DK ಅವರು ಅಧಿಕಾರಕ್ಕೆ ಬರೋದು ಫಿಕ್ಸ್. ಬಟ್ ಸಿದ್ದರಾಮಯ್ಯ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆಯನ್ನು ನೀಡಬೇಕು. ಆನಂತರವಾಗಿ ಸಭೆ ಆಗತ್ತೆ, ಶಾಸಕಾಂಗ ಸಭೆ ಆಗತ್ತೆ, ಆಯ್ಕೆ ಮಾಡಬೇಕು ಶಾಸಕರು, ಸಂಖ್ಯಾಬಲ ತೋರಿಸ್ಬೇಕಾಗತ್ತೆ, ಶಾಸಕರ ಸಂಖ್ಯಾಬಲ ತೋರಿಸ್ಬೇಕು, ಸಹಿ ಆಗಬೇಕು. ಇನ್ನೂ ಕೂಡ ಬಹಳಷ್ಟು ಪ್ರೋಸೆಸ್ ಕೂಡ ಇದೆ. ಇನ್ನು ರಾಜಕೀಯ ಭವಿಷ್ಯದ ಬಗ್ಗೆ CM ಜೊತೆಯಲ್ಲಿ ಈಗಾಗಲೇ ಆಪ್ತರು ಕೂಡ ಚರ್ಚೆ ಮಾಡಿದ್ದಾರೆ. ಸೊ ಹೆಂಗಿರಬೇಕು, ಮುಂದಿನ ನಡೆ ಹೇಗಿರಬೇಕು ಅನ್ನುವಂತಹ ಸಂಬಂಧವಾಗಿಯೂ ಕೂಡ ಬಹಳಷ್ಟು ಈಗಾಗಲೇ ವಿಚಾರಗಳ ಸಂಬಂಧ ಮಾತುಕತೆ ಮಾಡಿದರು. DK ಶಿವಕುಮಾರ್ ಜೊತೆಯಲ್ಲಿ 4ವರಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಗುತ್ತಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. ಎಸ್, ಯತೀಂದ್ರ ಅವರಿಗೆ DCM ಸ್ಥಾನ ಕೊಡ್ತೀವಿ, ನೀವು CM ಸ್ಥಾನದಿಂದ ಇಳಿರಿ ಅಂತ ಅಲ್ಲಿಗೆ ಲಿಂಕ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಕೊಂಡಿರುವಂತಹ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯ ಅವರಿಗೂ ಕೂಡ ಸ್ಥಾನವನ್ನ ನೀಡುವಂತಹ, ಅಂದ್ರೆ ರಾಷ್ಟ್ರೀಯ ಮಟ್ಟದ ಸ್ಥಾನ, ಒಟ್ಟು 4ವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. CM ಬಣ ಮತ್ತು DK ಬಣದ 4 ನಾಯಕರಿಗೆ DCM ಪಟ್ಟವನ್ನ ಕೊಡುವಂತಹ ಸಾಧ್ಯತೆಗಳು ಇದೆ. ನೋಡಿ, ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಬರೀ ನೀವು ಇಳಿದು ಬಿಡಿ ಅವ್ರು ಕೂರಿಸಿ ಇಷ್ಟೇ ಮಾತುಕತೆ ಆಗಿಲ್ಲ, ಅಥವಾ ಕೊಟ್ಟಂತಹ ಮಾತನ್ನ ನೆನಪು ಮಾಡಿಲ್ಲ, ಇಷ್ಟೇ ಆಗಿಲ್ಲ ಮಾತುಕತೆ. ನಿನ್ನೆ ನೀವು ಹೇಳಿದ್ರೆ ನಿಮ್ಮ ಮಗನಿಗೆ DCM ಸ್ಥಾನವನ್ನ ನೀಡಲಾಗತ್ತೆ, ನಿಮ್ಮನ್ನ ಹಾಗೆ ಬಿಟ್ಬಿಡಲ್ಲ, ನಿಮ್ಮನ್ನ ನಾವು ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗ್ತೀವಿ, ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ಕೊಳ್ತೇವೆ. ಹೀಗೆ ಸಾಕಷ್ಟು ಆಫರ್ ಅನ್ನ ಕೂಡ CM ಅವ್ರಿಗೆ ನೀಡಿದ್ದಾರೆ. ಜೊತೆಗೆ ನಿಮ್ಮ ಮಗನನ್ನ DCM ಸ್ಥಾನಕ್ಕೆ ಕೋರಿಸ್ತೀವಿ. 4 ಜನರ ಹೆಸರು ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರ ಹೆಸರು ಕೂಡ ಇದೆ ಅಲ್ಲಿ. ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೆ DK ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ CM ಆದರೆ. ಸೊ ಎಲ್ಲರ ಸ್ಥಾನವೂ ಕೂಡ ಅದಲು ಬದಲಾಗಿಬಿಡುತ್ತೆ. ಕಂಪ್ಲೀಟ್ ಆಗಿ ಶಾಸಕರು ಸಚಿವರು ಕೂಡ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಒಂದು ರೀತಿಯಾಗಿ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಪಕ್ಷ ಅಧಿಕಾರಕ್ಕೆ ಬರುತ್ತೆ, CM ಸ್ಥಾನ ಹೋಗುತ್ತೆ. ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಸಾಧ್ಯತೆಗಳಿರುತ್ತೆ, ಸ್ಥಾನಮಾನಗಳನ್ನು ಕೊಡುವಂತಹ ಸಾಧ್ಯತೆಗಳು. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು DCM ಮಾಡುವಂತಹ ಭಾಳಷ್ಟು ಆಫರ್ಗಳನ್ನು ಕೂಡ ನೀಡಲಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಓಡಾಡ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು 45 ವರ್ಷಗಳ ರಾಜಕೀಯ ಇತಿಹಾಸವನ್ನು ಹೊಂದಿರುವಂಥವರು, ಬಹಳ ನುರಿತರು, ರಾಜಕೀಯದ ಬಗ್ಗೆ ಬಹಳ ಗಂಧ ಗಾಳಿ ಆಳ ಎಲ್ಲವೂ ಕೂಡ ಗೊತ್ತು ಅವ್ರಿಗೆ. ಏನು ಮಾಡಿದರೆ ಏನಾಗುತ್ತೆ, ಏನು ಮಾಡಬಾರ್ದು, ಯಾವ ರೀತಿಯಾಗಿ ನಡೆ ಹಾಕಬೇಕು. ಅವರು ಸಚಿವರು ಹೇಳದೇ ಇದ್ರೂ ಕೂಡ ಆಪ್ತ ವಲಯದಲ್ಲಿ ಅವ್ರಿಗೆ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಯಾಕೆಂದರೆ ವಕೀಲರು ಕೂಡ ವೃತ್ತಿಯಲ್ಲಿ ವಕೀಲರು ಏನು ಮಾಡಬೇಕು ಅನ್ನುವಂಥ ಸಂಬಂಧವಾಗಿ ಎಲ್ಲವೂ ಕೂಡ ಗೊತ್ತು. ಬಹಳ ಜಾಣ್ಮೆಯಿಂದ ಹೆಜ್ಜೆಯನ್ನು ಇಡ್ತಾರೆ ಸಿದ್ದರಾಮಯ್ಯ ಅವರು. ಸೊ ಈಗ ಯಾವ ರೀತಿಯಾಗಿ ತಗೊಂಡಿದ್ದಾರೆ, ಅವರ ಮನಸ್ಥಿತಿ ಈಗ ಯಾವ ರೀತಿಯಾಗಿ ಹೋಗ್ತಾ ಇದೆ, ಒಂದೆರಡು ದಿನ ಕಾದು ನೋಡುವಂಥ ತಂತ್ರವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ 2006ರಲ್ಲಿ ಅವರಿಗೆ ಮಣೆ ಹಾಕುತ್ತೆ. ಸೊ ಬಹಳಷ್ಟು ಸ್ಥಾನಗಳನ್ನು ಕೂಡ ಅವರಿಗೆ ನೀಡಿದೆ. ಹಲವಾರು ಬಾರಿ ಬಜೆಟನ್ನು ಮಂಡಿಸಿದಂಥ ಹಣಕಾಸು ಸಚಿವರಾಗಿ
ಜೊತೆಗೆ ಮುಖ್ಯಮಂತ್ರಿಯಾಗಿ 2 ಬಾರಿ, ಒಂದಲ್ಲ ಅಂತ ಹೇಳಿ 2 ಬಾರಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸಿಎಂ ಆಗಿ ಪೂರ್ಣಾವಧಿಯ ಸಿಎಂ ಆಗಿ ಅಧಿಕಾರವನ್ನು ನಿರ್ವಹಿಸಿದಂಥ ಕೆಲವು ಸಿಎಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅನಂತರವಾಗಿ 2023ರಲ್ಲಿ ಮತ್ತೆ ಸಿಎಂ ಆಗ್ತಾರೆ. ಈಗ 2.5 ವರ್ಷಗಳು ಅಂತ ಹೇಳಿ ಏನು ಒಪ್ಪಂದ ಆಗಿತ್ತು, ಅದರ ರೀತಿಯಾಗಿ DKಶಿ ಅವರಿಗೆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗಿರುವಂತಹ ಕಾರಣವಾಗಿ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ರೀತಿಯಾಗಿ ನಾನು ಕೇಳ್ತೇನೆ, ಅವರು ಒಂದು ಮಾತು ಹೇಳಿಬಿಟ್ರೆ ಸಾಕು, ಆ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಕೊಂಡು ಬಂದಿದ್ದಾರೆ ನಿನ್ನೆ ಮೀಟಿಂಗ್ನಲ್ಲಿ ಅಂತ ಹೇಳಿ ಹೇಳಲಾಗ್ತದೆ. ಬರೀ ಅಷ್ಟು ಮಾತ್ರ ಅಲ್ಲ, ಅವರಿಗೆ ಇನ್ನೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಗುರುತಿಸಿಕೊಳ್ಳುವಂತಹ ವಿಚಾರಗಳಿರಬಹುದು, ಆಫರನ್ನು ಕೊಟ್ಟಿರುವಂತಹ ವಿಚಾರ, ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಕೂಡ ಭರವಸೆಯನ್ನು ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತಹ ರೀತಿಯಾಗಿ ಕಾಣಿಸ್ತದೆ. ಅವೆಲ್ಲವನ್ನು ಕೂಡ ಪರಿಗಣಿಸಿ ಅವರು ಒಪ್ಕೊಂಡಿರುವಂತಹ ರೀತಿಯಾಗಿ ಕಾಣಿಸ್ತದೆ. ಬಟ್ ಯಾವಾಗ ಪದತ್ಯಾಗವನ್ನು ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರೋದು. ಒಟ್ಟು 4ವರಿಗೆ ನೋಡಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವಂತಹ ಸಾಧ್ಯತೆಗಳಿದೆ. DK ಶಿವಕುಮಾರ್ ಜೊತೆ 4ವರಿಗೆ ಉಪಮುಖ್ಯಮಂತ್ರಿಯ ಪಟ್ಟವನ್ನು ನೀಡಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾರ್ಯಾರ ಹೆಸರುಗಳು ಕೇಳಿ ಬರ್ತಾ ಇದೆ, ಮುನ್ನೆಲೆಗೆ ಯಾರ್ಯಾರ ಹೆಸರು ಬರ್ತಾ ಇದೆ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರಿಲ್ಲ, ಯಾಕೆಂದರೆ ಅವರು ಯಾವಾಗಲೂ ಟವಲ್ ಹಾಕೊಂಡು ಕೂತಿರೋದು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ. DCM ಅವರು CM ಆದರೆ, ಈಗ DK ಶಿವಕುಮಾರ್ ಅವರು CM ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಿಸುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕೆಂತಂದರೆ ಎಲ್ಲ ಸ್ಥಾನಗಳು ಕೂಡ ಒಬ್ಬೊಬ್ಬರಿಗೆ ಅದನ್ನು ಅನುಭವಿಸೋದು ಬೇಡ ಅನ್ನುವಂತಹ ಕಾರಣಕ್ಕೋಸ್ಕರ, ಒಬ್ಬ ವ್ಯಕ್ತಿಯೇ ಎಲ್ಲ ಹುದ್ದೆಗಳನ್ನು ಅನುಭವಿಸೋದು ಬೇಡ ಅನ್ನುವಂತಹ ಕಾರಣಕ್ಕೋಸ್ಕರ KPCC ಒಂದು ರೀತಿಯಾಗಿ CMನಷ್ಟೇ ಕೂಡ ಅದು ಸರಿಸಮಾನವಾಗಿರುವಂತಹ ಹುದ್ದೆ ಆಗಿರುವಂತಹ ಕಾರಣವಾಗಿ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಪೈಪೋಟಿಯಲ್ಲಿ ಇರುವಂತಹ ಕಾರಣವಾಗಿ DCM ಸ್ಥಾನಕ್ಕಿಂತ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಹೇರುವಂತಹ ಸಾಧ್ಯತೆಗಳು ಇರುತ್ತೆ. ಹೇಳಲಿಕ್ಕಾಗಲ್ಲ, ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಹೇಳಲಿಕ್ಕಾಗಲ್ಲ. ಅವರು ಕೂಡ DCM ಆಗ್ತೀನಿ ಅಂತಲೂ ಕೂಡ ಹೇಳಬಹುದು. ಬಟ್ ನೋಡಿ, 4ವರ ಹೆಸರುಗಳಂತೂ ಕೇಳಿ ಬರ್ತಾ ಇದೆ DCM ಸ್ಥಾನಕ್ಕಾಗಿ.